ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ವಿರಾಟ್ ವೆಟ್ ಸೈಡ್ಗೆ ಬಂದಿದ್ವಿ. ಅಲ್ಲಿ ಹೋಮ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದ್ವು ಐಟಮ್ಸ್. ವಿರಾಟಿಗೆ ಎಲ್ಲ ಲೈಕ್ ಆಗ್ತಿದೆ. ಅದರ ಪೈಯೆಲ್ಲ ಆ್ಯಂಡ್ ಡ್ರೆಸ್ ತುಂಬ ನೋಡಿದೆ, ಬಟ್ ಎಲ್ಲ ಲೂಸ್ ಆಗುತ್ತೆ ನನಗೆ. ಹಾಯ್ ಗಾಯ್ಸ್, ಶಾಪಿಂಗ್ ಬಂದಿದ್ದೀವಿ. ನಾನು ವಿರಾಟ್ ಮೈ ಹಸ್ಬೆಂಡ್ ಬಾ ಅವರು ಶರ್ಟ್ ಆ್ಯಂಡ್ ಜೀನ್ಸ್ ತೊಗೊಂಡಿದ್ದಾರೆ. ಹೋಗಂಬಾ. ನಾಲ್ಕು ಅದು ತಗೊಂಡ್ಲೇಬೇಕು, ತಗೊಳ ಈಗ ಬೇಡ. ನೋಡಿ ವಿರಾಜ್ಗೆ ಇಲ್ಲಿ ನೋಡಿದೆಲ್ಲ ಲೈಕ್ ಆಗ್ತಿದೆ. ನನ್ನ ಹಸ್ಬೆಂಡ್ ಟ್ರಯಲ್ ಮಾಡ್ತಾ ಇದ್ದಾರೆ ಡ್ರೆಸ್ ಹೇಗಿದೆ ಅಂತ. ನನ್ನ ಫುಲ್ ವೆಹಿಕಲ್ ಸೌಂಡ್ಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಾವು ಮಂತ್ರಾಲಯ ಹೋಗ್ತಿದ್ದೀವಿ, ಬಸ್ಸಲ್ಲಿ ಹೋಗ್ತಿದ್ದೀವಿ, ಸ್ಲೀಪರ್ ಕೋಚ್. ಬಟ್ ನನ್ನ ಮಗನಿಗೆ ಸ್ವಲ್ಪ ನಿದ್ದೆ ಬರ್ತಿಲ್ಲ. ಉಲ್ಟಾ ಮಚ್ಚ ಹಾಕೊಂಡ್ಬಿಟ್ಟು ಈ ರೀತಿ ಮಾಡ್ತಿದ್ದಾನೆ. ಫೈನಲಿ ಮಂತ್ರಾಲಯ. ಇಲ್ಲೇ ನಾವಿರೋ ರೂಮಿಂದ ತುಂಬ ಹತ್ತಿರದಲ್ಲಿ ಕಾಣಿಸ್ತಾ ಇದೆ ಮಠ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಅಲ್ಲಿ ಬುಕ್ ಮಾಡಿದ್ದಾರೆ. ತುಂಬ ನಿಯರ್ ಆಗುತ್ತೆ, ಪಾಪು ಕರ್ಕೊಂಡು ಆರಾಮಾಗಿ ಹೋಗ್ಬೋದು, ದರ್ಶನ ಚೆನ್ನಾಗಿ ಮಾಡ್ಬೋದು ಅಂತ. ಪಾಪು ರೆಡಿ ಆಗಿದ್ದಾನೆ, ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಡ್ರೆಸ್ ಹಾಕಿ ಹೋಗ್ತಾ ಇದ್ದೀವಿ. ನನ್ನ ಮಗ ಕರ್ಕೊಂಡು 3 ರೌಂಡ್ಸ್ ಹಾಕೋ ಅಷ್ಟರಲ್ಲಿ ಅವನಿಗೆ ಫುಲ್ ನಿದ್ದೆ ಬಂದ್ಬಿಡುತ್ತೆ. ಮಾರ್ನಿಂಗ್ ಎಬ್ಬಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು
ನೈಟ್ ವ್ಯೂವಿದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಮಠ. ಆ್ಯಂಡ್ ಹತ್ತಿರದಲ್ಲೇ ರೂಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಅಲ್ಲಿ ನಮ್ಮ ಅತ್ತೆ ಮಾವ ಕೂಡ ಜಾಯ್ನ್ ಆದರು, ಹೋಗ್ತಾ ಇದ್ದಾರೆ. ಹಸ್ಬೆಂಡ್, ನಮ್ಮ ಅತ್ತೆ ಮಾವ. ಆ್ಯಂಡ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಗೈಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್, sharing, subscribe. Thank you all.